ನಮಸ್ಕಾರ ಮಕರ ರಾಶಿಯವರೇ, ನೀವು ಹೊರಗೆ ನೋಡಲು ತುಂಬ ಗಟ್ಟಿಯಾದ ವ್ಯಕ್ತಿಗಳಂತೆ ಕಾಣಬಹುದು. ನಿಮ್ಮ ಮುಖದಲ್ಲಿ ಆತ್ಮವಿಶ್ವಾಸ, ನಿಮ್ಮ ಮಾತಿನಲ್ಲಿ ಗಂಭೀರತೆ ಮತ್ತು ನಿರ್ಧಾರಗಳಲ್ಲಿ ದೃಢತೆ ಕಾಣಿಸಬಹುದು. ಆದರೆ ನಿಮ್ಮೊಳಗೆ ಏನೋ ನಡೆಯುತ್ತಿದೆ ಎನ್ನುವುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಮನಸ್ಸಿನ ಆಳದಲ್ಲಿ ಅನೇಕ ಕನಸುಗಳು, ಅನೇಕ ಯೋಚನೆಗಳು, ಹಲವಾರು ನೋವುಗಳು ಮತ್ತು ಹಲವಾರು ಮೌನ ಹೋರಾಟಗಳು ನಡೆಯುತ್ತಿರುತ್ತವೆ. ಹಲವು ಬಾರಿ ನೀವು ನಿಮ್ಮ ಜೀವನದಲ್ಲಿ ನಾನು ಇಷ್ಟೊಂದು ಪ್ರಯತ್ನ ಮಾಡುತ್ತಿದ್ದೇನೆ, ಆದರೆ ನನಗೆ ಯಾಕೆ ಸರಿಯಾದ ಫಲ ಸಿಗುತ್ತಿಲ್ಲ ಎಂದು ನಿಮ್ಮನ್ನೇ ಕೇಳಿಕೊಂಡಿರಬಹುದು. ನೀವು ಮಾಡಿದ ಒಳ್ಳೆತನಕ್ಕೆ ಸರಿಯಾದ ಮೌಲ್ಯ ಸಿಗದ ಕ್ಷಣಗಳೂ ಇರಬಹುದು. ನೀವು ನಂಬಿದವರು ದೂರವಾದ ಸಂದರ್ಭಗಳು ಇರಬಹುದು. ನೀವು ಕೊಟ್ಟ ಪ್ರೀತಿ, ಸಮಯ ಮತ್ತು ಕಾಳಜಿಗೆ ತಕ್ಕ ಪ್ರತಿಫಲ ಸಿಗದ ನೋವು ಕೂಡ ನಿಮ್ಮ ಮನಸ್ಸಿನಲ್ಲಿ ಉಳಿದಿರಬಹುದು. ಕೆಲ ರಾತ್ರಿ ನೀವು ಯಾರಿಗೂ ಹೇಳದೆ ಮೌನವಾಗಿ ಅತ್ತಿರಬಹುದು. ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಭಾರ ಎಷ್ಟೋ ಹೆಚ್ಚಾಗಿ ನಿದ್ರೆ ಕೂಡ ಬಾರದ ಸ್ಥಿತಿ ಬಂದಿರಬಹುದು. ಎಲ್ಲರೂ ನಿಮ್ಮನ್ನು ಗಟ್ಟಿಯಾದ ವ್ಯಕ್ತಿ ಎಂದು ಭಾವಿಸುತ್ತಾರೆ, ಆದರೆ ನಿಮ್ಮೊಳಗೆ ಎಷ್ಟು ಭಾವನೆಗಳಿವೆ ಎನ್ನುವುದು ಕೆಲವರಿಗೆ ಮಾತ್ರ ಗೊತ್ತು. ಆದರೆ ಕೇಳಿ ಮಕರ ರಾಶಿಯವರೇ, ಜೂನ್ ತಿಂಗಳು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭಿಸುವ ಸೂಚನೆಗಳನ್ನು ತರುತ್ತಿದೆ. ಇದು ಸಾಮಾನ್ಯ ತಿಂಗಳು ಅಲ್ಲ. ಇಷ್ಟೊಂದು ದಿನ ನೀವು ಕಾಯುತ್ತಿದ್ದ ಕೆಲವು ಬದಲಾವಣೆಗಳು ಈಗ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಲಿವೆ. ಜೂನ್ ಮೊದಲ ವಾರದಲ್ಲಿ ಸ್ವಲ್ಪ ಗೊಂದಲಗಳು ಇರಬಹುದು. ಮನಸ್ಸಿನಲ್ಲಿ ಅಸಹಜ ಒತ್ತಡ ಕಾಣಬಹುದು. ಆದರೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆ ಅಗತ್ಯ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದೆ ಸಮಸ್ಯೆ ಉಂಟು ಮಾಡಬಹುದು. ಆದ್ದರಿಂದ ಸ್ವಲ್ಪ ತಾಳ್ಮೆ ಇಟ್ಟುಕೊಳ್ಳಿ. ಎರಡನೇ ವಾರದಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಆರಂಭವಾಗುತ್ತದೆ. ಕೆಲಸ ಮಾಡುತ್ತಿರುವವರಿಗೆ ಹೊಸ ಅವಕಾಶಗಳು ಕಾಣಿಸಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಚಲನೆ ಪಡೆಯಬಹುದು. ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಪ್ರತಿಫಲ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಇದು ಗಮನ ಕೇಂದ್ರೀಕರಿಸುವ ಸಮಯ. ನೀವು ಓದಿನಲ್ಲಿ ಸ್ವಲ್ಪ ಹೆಚ್ಚು ಶ್ರಮ ಪಟ್ಟರೆ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಹೊಸ ವಿಷಯ ಕಲಿಯುವ ಆಸಕ್ತಿ ಹೆಚ್ಚಾಗಬಹುದು. ವ್ಯಾಪಾರ ಮಾಡುವವರಿಗೆ ಕೂಡ ಈ ಜೂನ್ ತಿಂಗಳು ಉತ್ತಮ ಸಮಯವಾಗಬಹುದು. ಹೊಸ ಯೋಜನೆಗಳು ಅಥವಾ ಹೊಸ ಸಂಪರ್ಕಗಳು ಲಾಭದ ದಾರಿಯನ್ನು ತೆರೆಯಬಹುದು. ಆದರೆ ಹಣದ ವಿಷಯದಲ್ಲಿ ತುಂಬಾ ದೊಡ್ಡ ಅಪಾಯ ತೆಗೆದುಕೊಳ್ಳಬೇಡಿ. ಕುಟುಂಬದ ವಿಷಯದಲ್ಲಿ ಕೂಡ ಕೆಲ ಬದಲಾವಣೆಗಳು ಕಾಣಬಹುದು. ಮನೆಯವರ ಜೊತೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಹಳೆಯ ತಪ್ಪು ಅರ್ಥಗಳು ದೂರವಾಗುವ ಸಾಧ್ಯತೆ ಇದೆ. ಪ್ರೀತಿ ಜೀವನದ ಬಗ್ಗೆ ಮಾತನಾಡುವುದಾದರೆ, ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವ ವ್ಯಕ್ತಿಯ ಜೊತೆ ಸಂಬಂಧ ಸುಧಾರಿಸಬಹುದು. ಕೆಲವರಿಗೆ ಹೊಸ ಪರಿಚಯವೂ ಆಗಬಹುದು. ಆದರೆ ಭಾವನೆಗಳಿಂದಲೇ ನಿರ್ಧಾರ ತೆಗೆದುಕೊಳ್ಳದೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಕೆಲಸದ ಒತ್ತಡದಿಂದ ವಿಶ್ರಾಂತಿ ಪಡೆಯಬಹುದು. ಹೆಚ್ಚು ಯೋಚಿಸುವ ಗುಣ ನಿಮಗೆ ಮಾನಸಿಕ ದಣಿವು ತರಬಹುದು. ಸರಿಯಾದ ನಿದ್ರೆ ಮತ್ತು ಮನಃಶಾಂತಿ ಅಗತ್ಯ. ಇವು ಜೂನ್ ತಿಂಗಳ ಅದೃಷ್ಟ ಮಾಹಿತಿ. ಲಕ್ಕಿ ನಂಬರ್ 8, 4, 17, 26. ಲಕ್ಕಿ ಕಲರ್ ಗಾಢ ನೀಲಿ, ಕಪ್ಪು, ಬೂದು. ಲಕ್ಕಿ ದಿನ ಶನಿವಾರ, ಬುಧವಾರ. ಅದೃಷ್ಟ ವಾರ 2ನೇ ವಾರ ಮತ್ತು 4ನೇ ವಾರ. ಶುಭ ದಿಕ್ಕು ಉತ್ತರ. ಈ ತಿಂಗಳಲ್ಲಿ ಪಾಲಿಸಬಹುದಾದ ಕೆಲವು ಸರಳ ಪರಿಹಾರಗಳು. ರಹಸ್ಯ ನಂಬರ್ 1, ಪ್ರತಿ ಶನಿವಾರ ಬೆಳಗ್ಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ರಹಸ್ಯ ನಂಬರ್ 2, ಮನೆಯಿಂದ ಹೊರಗೆ ಹೋಗುವ ಮೊದಲು ದೇವರ ಹೆಸರನ್ನು ನೆನೆಸಿ. ರಹಸ್ಯ ನಂಬರ್ 3, ನಿಮ್ಮ ಕನಸುಗಳನ್ನು ಎಲ್ಲರಿಗೂ ಹೇಳಬೇಡಿ, ಮೌನವಾಗಿ ಕೆಲಸ ಮಾಡಿ. ರಹಸ್ಯ ನಂಬರ್ 4, ಮಲಗುವ ಮುನ್ನ 2 ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ರಹಸ್ಯ ನಂಬರ್ 5, ನಕಾರಾತ್ಮಕ ಯೋಚನೆಗಳಿಂದ ಸ್ವಲ್ಪ ದೂರ ಇರಿ. ಮಕರ ರಾಶಿಯವರೇ, ನೀವು ಹಿಂದೆ ಬಿದ್ದ ಜಾಗದಿಂದಲೇ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಹೊಂದಿದ್ದೀರಿ. ಈ ಬಾರಿ ನೀವು ಕೇವಲ ಎದ್ದು ನಿಲ್ಲುವುದಲ್ಲ, ಇನ್ನಷ್ಟು ಅನುಭವ, ಜ್ಞಾನ ಮತ್ತು ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗುತ್ತೀರಿ. ನಿಮ್ಮ ಸಹನೆ, ನಿಮ್ಮ ಶಕ್ತಿ, ನಿಮ್ಮ ಮೌನ, ನಿಮ್ಮ ಉತ್ತರ. ನಿಮ್ಮ ಸಮಯ ನಿಧಾನವಾಗಿ ಬದಲಾಗುತ್ತದೆ. ನಿಮ್ಮನ್ನು ಕಡಿಮೆ ಅಂದವರು ನೋಡುತ್ತಿರಲಿ. ನಿಮ್ಮ ಯಶಸ್ಸು ಅವರ ಪ್ರಶ್ನೆಗೆ ಉತ್ತರವಾಗಲಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.